ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯಿನ ನಾನು ಎಲ್ಲನ ಸಿಪ್ಪೆ ತಕ್ಕೊಂಡು ಕಟ್ ಮಾಡಿಕೊಂಡು ತುರ್ದ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ತುಂಬಾ ಸಿಂಪಲ್ ಕೂಡ. ಮನೆಗೆ ಯಾವಾಗಾದರೂ ನೀವು ಮನೆಗೆ ಸೋರೆಕಾಯಿ ತಂದಾಗ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ. ಯಾವ ರೀತಿ ಇರುತ್ತೆ ರುಚಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ರುಚಿ ಗೊತ್ತಾದ್ರಂತೂ ನೀವು ಪ್ರತಿ ಸತಿ ಸೋರೆಕಾಯಿ ನೋಡಿದಾಗೆಲ್ಲ ತೊಗೊಂಬಂದು ಖಂಡಿತವಾಗೂ ಈ ರೆಸಿಪಿನ ನೀವು ಮಾಡ್ತೀರಾ. ನಾನಿಲ್ಲಿ ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದ್ರದ್ದು ತೂಕ ಬಂದುಬಿಟ್ಟು ಅರ್ಧ kg ಇದೆ. ಅದನ್ನು ಇವಾಗ ನಾನು ಒಂದು ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಇವಾಗ ನಾನು ಒಂದು 1/4 ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಳ್ತೀನಿ. ಈರುಳ್ಳಿ ಬಂದುಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾವು ಸೋರೆಕಾಯಿ ಎಷ್ಟು ಸಣ್ಣದಾಗಿ ತುರ್ಕೊಂಡಿರ್ತೀನೋ ಆಲ್ಮೋಸ್ಟ್ ಅಷ್ಟಕ್ಕೆ ನಾನು ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಮತ್ತು ಅರ್ಧ ಕಪ್ಪಷ್ಟು ನಾನು ಕ್ಯಾಪ್ಸಿಕಮ್ಮ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸಣ್ಣದಾಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕ್ಯಾರೆಟ್ನು ಸಹ ನಾನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ರೆಸಿಪಿ ನಿಜವಾಗ್ಲೂ ನೀವು ಹೇಳಿದ್ನಲ್ಲ, ಸೋರೆಕಾಯಿ ನಿಮ್ಮ ಕಣ್ಣಿಗೆ ಎಲ್ಲಾನ ಸಿಕ್ಕಿದ್ರೆ ಖಂಡಿತವಾಗೂ ಪ್ರತಿ ಸತಿ ತೊಗೊಂಡು ಬಂದು ನೀವು ಈ ರೆಸಿಪಿನ ಮಾಡೇ ಮಾಡ್ತೀರಾ. ಅಷ್ಟೊಂದು ತುಂಬ ರುಚಿಯಾಗಿರುತ್ತೆ. ಸುಲಭ ಕೂಡ ಮಾಡೋದು. ಮಾರ್ನಿಂಗ್ ಎದ್ದರೆ ಸಾಕು, ದೋಸೆ ತಿನ್ನಬೇಕಾ, ದೋಸೆ ಮಾಡಿಲ್ಲ, ಮತ್ತು ರೊಟ್ಟಿ ಮಾಡಬೇಕು, ಈ ಥರದ್ದೆಲ್ಲ ಇರೋದೇ ಇಲ್ಲ ಚಿಂತೆ. ಒಂದೇ ದಿನ ರೊಟ್ಟಿ ಮತ್ತು ದೋಸೆ ಪ್ರತಿದಿನವೂ ನಾವು ಇದನ್ನೇ ಮಾಡ್ಕೊಂಡು ತಿನ್ನೋದಕ್ಕೆ ಖಂಡಿತವಾಗೂ ಬೇಜಾರಾಗುತ್ತೆ. ಹಂಗಾಗಿ ಈ ಥರ ರೆಸಿಪಿಗಳನ್ನ ಮಾಡಿಕೊಂಡು ನಾವು ದಿನಕ್ಕೆ ಒಂದೊಂದು ಥರ ರೆಸಿಪಿನ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ನಮಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ನಾನು ಹೋಮ್ಕಾಳನ್ನ ತೊಗೊಂಡು ಸ್ವಲ್ಪ ಹುಜ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ಕಲಂಜಿ ತೊಗೊಂಡಿದ್ದೀನಿ. ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜೀರಿಗೆ, ಕಲಂಜಿ, ಓಂಕಾಳು ಇವೆಲ್ಲವೂ ರುಚಿಗೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ. ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಸಿವು ಕೂಡ ಹೆಚ್ಚಿಸುತ್ತೆ ನಾವು ಇದನ್ನು ಸೇರಿಸ್ಕೊಳ್ಳೋದ್ರಿಂದ. ರುಚಿನೂ ಸಹ ಅಷ್ಟೇ ಅದ್ಭುತವಾಗಿ ಇರುತ್ತೆ. ನಾನು ಇಷ್ಟನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಲಿ ನಾನಿಲ್ಲಿ 1/4 kg ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ 1/4 kg ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ ಒಂದು 4 ಜನಕ್ಕೆ ಆಗುತ್ತೆ ಬ್ರೇಕ್ಫಾಸ್ಟು. ನಾನು ಮನೆಯಲ್ಲೇ ಮಿಲ್ಗಾಗಿ ಮಾಡಿಸ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂಗಡಿದು ಸಹ ಅಕ್ಕಿ ಹಿಟ್ಟಿದ್ರೆ ನಾವು ಸೇರಿಸ್ಕೊಬೋದು. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಸ್ಟಾರ್ಟಿಂಗೇ ನೀರನ್ನ ಸೇರಿಸ್ಕೋಬಾರ್ದು. ಸೋರೆಕಾಯಲ್ಲಿ, ಕ್ಯಾರೆಟಲ್ಲಿ ಎಲ್ಲದರಲ್ಲೂ ತೇವಾಂಶ ಇರುತ್ತೆ. ಹಂಗಾಗಿ ಅದು ಸ್ವಲ್ಪ ಎಲ್ಲ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದೇನಂದರೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ರುಚಿ ಹೆಚ್ಚುತ್ತೆ, ಹದ ಬರುತ್ತೆ, ಹಿಟ್ಟು ನಾದ ಬರುತ್ತೆ. ಹಾಗಾಗಿ ನಾನು ನೀಟಾಗಿ ನಿಧಾನಕ್ಕೆ ಒಂದು 5ರಿಂದ 6 ನಿಮಿಷಗಳ ಕಾಲ ನಾನು ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ಮೇಲೆ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸೋರೆಕಾಯಿನ ಬಳಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ತೇವಾಂಶ ಹೆಚ್ಚಿರುತ್ತೆ, ನೀರಿನಾಂಶ. ಹಾಗಾಗಿ ನಮಗೆ ಬಾಡಿ ಕೂಡ ಕೂಲಾಗಿರುತ್ತೆ ಮತ್ತು ನಾರಿನಾಂಶ ಕೂಡ ಹೆಚ್ಚಿರುತ್ತೆ. ನಾವು ಸೋರೆಕಾಯಿನ ವಾರದಲ್ಲಿ 2 ದಿನ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹಾಗಾಗಿ ನಾವು ವಾರದಲ್ಲಿ 2 ದಿನ ಸೋರೆಕಾಯಿನ ರೆಗ್ಯುಲರಾಗಿ ನಾನು ಬಳಸ್ಕೊಳ್ತೀನಿ. ಇಲ್ಲ ಪಲ್ಯ ರೂಪದಲ್ಲಿ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಈ ರೀತಿ ರೆಸಿಪಿ ಒಳಗಡೆ ಸೇರಿಸ್ಕೊಂಡು ನಾನು ಮಾಡ್ಕೊಳ್ತೀನಿ. ನೋಡಿ, ಈಗ ನೀಟಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅಕ್ಕಿ ಹಿಟ್ಟು, ಸೋರೆಕಾಯಿ, ಕ್ಯಾರೆಟು, ನಾನು ಕೊತ್ತಂಬರಿ ಸೊಪ್ಪು ಏನೆಲ್ಲ ಸೇರಿಸ್ಕೊಂಡಿದ್ದೀನೋ ಎಲ್ಲವೂ ಈ ರೀತಿ ಹಾಗೆ ನಾವು ಹಿಟ್ಟನ್ನ ಕಲಿಸ್ಕೊಬೇಕು. ನಿಮಗೆ ನೋಡಿದ್ರೆ ಗೊತ್ತಾಗ್ತಾಯಿದೆ ಯಾವ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಮಕ್ಕಳಿಗೆ ಏನಾದರೂ ಸೋರೆಕಾಯಿ ಪಲ್ಯ ಮಾಡಿಕೊಟ್ರೆ ಖಂಡಿತವಾಗೂ ತಿನ್ನೋದಿಲ್ಲ. ಅಯ್ಯೋ ಬೇಡ ಕಣಮ್ಮ, ಇದೇನು ಒಂಥರ ಇದೆ ಅಂತಾರೆ. ನಾವು ಈ ರೀತಿ ರೆಸಿಪಿಗಳಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡೋದ್ರಿಂದ ಮಕ್ಕಳು ತಿಂದಂಗೆ ಆಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇನ್ನೊಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಮಾಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಈ ರೀತಿಯಾದಂಥ ಈಸಿ ರೆಸಿಪಿಗಳನ್ನ ಹಾಕಿದ್ದೀನಿ. ಒಂದು ಸಲ ನೋಡಿ ನನ್ನ ಚಾನಲಲ್ಲಿ. ಹೆಣ್ಮಕ್ಳಿಗೆ ಸುಲಭ ಆಗೋಂಥ ರೆಸಿಪಿನ ನಾನು ಮಾಡಿ ಹಾಕಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ನೋಡಿ, ಹಿಟ್ಟು ರೆಡಿ ಆಗಿದೆ. ಇವಾಗ ಇದು ಈ ರೀತಿಯಾಗಿ ಕಲಿಸ್ಕೊಬೇಕು. ನಾನೆಲ್ಲ ನೀಟಾಗಿ ಹದವಾಗಿ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾವೇನನ್ನು ಹೋಲ್ಡ್ ಮಾಡೋದೇನು ಬೇಕಾಗಿಲ್ಲ, ಹೀಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ನಾನಿಲ್ಲಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ, ಕಾಯ್ದಿದೆ ಹಂಚು. ನೋಡಿ, ಈ ರೀತಿಯಾಗಿ ಸೋಟಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದು ರೊಟ್ಟಿ ಥರನೂ ಆಗಲ್ಲ, ಇದು ದೋಸೆ ಥರನೂ ಆಗಲ್ಲ.
ರೊಟ್ಟಿ ಅಂದರೆ ಬಳಿಯಕ್ಕೆ ಬರುತ್ತೆ, ಇಲ್ಲ ಲಟ್ಸಕ್ಕೆ ಬರುತ್ತೆ. ನಾನು ದೋಸೆ ಆದ್ರೂ ಸ್ವಲ್ಪ ಸೋಟಲ್ಲಿ ಎಳಿತೀವಿ, ಆ ಥರನೂ ಬರಲ್ಲ. ಇದು ಸೋಟಲ್ಲೇ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇದಕ್ಕಿನ್ನೂ ರುಚಿ ಹೆಚ್ಚಬೇಕು ಅಂದರೆ ನಾನು ಸ್ವಲ್ಪ ಮೇಲ್ಗಡೆ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳಿದ್ರೆ ಟ್ರೈ ಮಾಡಿ, ತುಂಬಾ ರುಚಿ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಅದ್ರ ಮೇಲೆ ಎಳ್ಳನ್ನ ಸೇರಿಸ್ಬಿಟ್ಟು ರೋಸ್ಟ್ ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ಅದನ್ನು ನೋಡ್ರೆ ಏನೋ ಪರೋಟ ಮಾಡಿದಾರಲ್ಲ, ಎಳ್ಳೆಲ್ಲ ಹಾಕಿದಾರಲ್ಲ ಅಂತ ಫೀಲಿಂಗ್ಸ್ ಬರುತ್ತೆ ಮಕ್ಕಳು ಸಹ ತಿನ್ನೋದಕ್ಕೆ. ನಾನು ಒಂದು ರೌಂಡು ಉಲ್ಟಾ ಸಹ ಬೇಯಿಸ್ಕೊಳ್ತೀನಿ. ನೀಟಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ, ಉಲ್ಟಾ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಕಲರ್ಫುಲ್ಲಾಗಿ ಪರೋಟ ಥರನೇ ರೆಡಿ ಆಗ್ತಿದೆ. ಇದು ಮೇಲ್ಗಡೆ ಎಳ್ಳನ್ನ ಹಾಕ್ಕೊಳ್ಳೋದ್ರಿಂದ ಮಕ್ಕಳು ಅಂತಾರೆ, ಏನೋ ಪರೋಟ ಥರ ಇದೆ, ಎಳ್ಳು ಹಾಕಿದ್ದಾರೆ, ಏನೋ ಸೀಡ್ಸ್ ಹಾಕಿದ್ದಾರೆ ಅಂತಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ನಮಗೆ ಎಳ್ಳು ಇಷ್ಟ ಇಲ್ಲ ಅಂದರೂ ಕೂಡ ನಾವು ಹಾಗೇನೇ ಮಾಡ್ಕೊಬೋದು. ನಾನು ಹಾಗೇನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದನ್ನು ಒಂದು ಸ್ವಲ್ಪ ತುಪ್ಪ ಇಲ್ಲ ಬಟರು ಏನಾದರೂ ಸೇರಿಸ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚುತ್ತೆ. ನಾನು ಜಾಸ್ತಿನೇ ರೆಗ್ಯುಲರಾಗಿ ಮಾಡ್ಬೇಕಾದ್ರೆ ಎಣ್ಣೆ ಸೇರಿಸ್ಕೊಳ್ತೀನಿ. ಮಕ್ಕಳೇನಾದರೂ ಬೇಕು ಅಂತ ಹಠ ಮಾಡಿದರೆ ಸ್ವಲ್ಪ ಬಟರ್ನ ಸೇರಿಸಿ ನಾನು ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸೋಟಲ್ಲಿ ಸ್ಪ್ರೆಡ್ ಮಾಡ್ಕೊಬೇಕು. ನಮಗೆ ದೋಸೆ ಥರ ಎಳೆಯೋದಕ್ಕೆ ಬರಲ್ಲ ಇದು, ಹಾಗಾಗಿ ನಾನು ಈ ರೀತಿಯಾಗಿ ಸೋಟಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೋಡಿ, ಹಾಕ್ಬಿಟ್ಟು ನಾನಿಲ್ಲಿ ಮುಚ್ಚಿ 2 ಸೆಕೆಂಡ್ ಮುಚ್ಚಿ ಬೇಯಿಸ್ಕೊಂಡು ತೆಗೆದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನು ಇದಕ್ಕೆ ಎಳ್ಳನ್ನ ಹಾಕ್ಕೊಂಡಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಆ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ, ರುಚಿ ಕೂಡ ಹೆಚ್ಚಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿ, ಬಿಸಿ ಬಿಸಿ ಆದಂತಹ ರೊಟ್ಟಿ, ದೋಸೆ ಏನು ಬೇಕಾದ್ರೂ ಕರಿಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟು ರೆಡಿ ಆಗಿದೆ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಏನಂತ ಅಂತೇಳಿ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾನು ಮಾಡಿ ತೋರಿಸಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ಲಂಚ್ ಬಾಕ್ಸ್ ಹಾಕಿಟ್ಕೊಳ್ಳೋಕ್ಕೆ, ಮಕ್ಕಳಿಗೆ ಕಳಿಸೋದಕ್ಕೆ, ಸ್ಕೂಲಿಗೆಲ್ಲ ಡಬ್ಬಿಗೆ ಹಾಕಿ ಕಳಿಸೋದಕ್ಕೆ ಎಲ್ಲದಕ್ಕೂ ಸಹ ಇದು ಸೂಪರ್ ಆಗಿರುವಂತಹ ರೆಸಿಪಿ. ನಮಗೆ ಚಟ್ನಿ ಪಲ್ಯ ಏನು ಬೇಕಾಗಿಲ್ಲ, ಹಾಗೇನೂ ಸಹ ನಾವು ಇದನ್ನು ತಿನ್ಬೋದು. ನಾನು ಆ ರೀತಿಯಾಗಿ ಟೇಸ್ಟಾಗಿರುತ್ತೆ. ಯಾಕಂದರೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ನಾನೆಲ್ಲನೂ ಹಾಕಿದ್ದೀನಿ ಇದರಲ್ಲಿ. ನಾವು ಪಲ್ಯ ಇಲ್ದಂಗೂ ಸಹ ಇದನ್ನು ಈ ರೀತಿಯಾಗಿ ಮಾಡ್ಕೊಬೋದು. ನಾನಾದರೂ ಇದ್ರ ಜೊತೆಯಲ್ಲಿ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿ ಚಟ್ನಿನ. ಬಿಸಿ ಬಿಸಿಯಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಈ ರೆಸಿಪಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.